ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಮಸಾಲೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿ. ಮಾಮೂಲಿ ಇಡ್ಲಿ ಹಿಟ್ಟಿರುತ್ತಲ್ಲ ಅದೇ, ಇದಕ್ಕೆ ಸ್ವಲ್ಪ ಉಪ್ಪಾಕಿ ಇಟ್ಕೊಂಡಿದ್ದೀನಿ. ನಾನು ಸೋಡಾ ಏನು ಹಾಕಿಲ್ಲ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಇಡ್ಲಿ ಹಿಟ್ಟು, ಕ್ಯಾರೆಟ್ ತುರಿ, ಕೊಬ್ಬರಿ ತುರಿ, ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ, ಪುದೀನ ಸೊಪ್ಪು, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಗೋಡಂಬಿ. ಇಡ್ಲಿ ಪ್ಲೇಟ್ಗೆ ಈ ಥರ ತುಪ್ಪ ಆಗಲಿ ಎಣ್ಣೆ ಆಗಲಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಫಿಲ್ ಮಾಡೋದು. ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ದೀನಿ. ನಿಮ್ಮಿಷ್ಟ, ಬೇಕಾದರೆ ಎಣ್ಣೆ ಕೂಡ ಹಾಕ್ಕೊಂಡು ಇದು ಮಾಡ್ಕೋಬೋದು. ಪ್ಲೇಟ್ಗೆ ಗ್ರೀಸು ಈ ಥರ ಫಸ್ಟು ಸ್ವಲ್ಪ ಕ್ಯಾರೆಟ್ ತುರಿ, ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಬಿಟ್ಟು ಇದ್ರ ಮೇಲೆ ಇಡ್ಲಿ ಹಿಟ್ಟು ಹಾಕ್ಬಿಟ್ಟು ಮತ್ತು ಇದ್ರ ಮೇಲೆ ಕ್ಯಾರೆಟ್ ತುರಿ, ಕೊಬ್ಬರಿ ತುರಿ ಹಾಕಬೇಕು. ತುಂಬ ಡಿಫ್ರೆಂಟಾಗಿರುತ್ತೆ. ಯಾವಾಗೂ ಪ್ಲೈನ್ ಇಡ್ಲಿ ತಿಂದು ಬೋರ್ ಆಗಿರುತ್ತಲ್ಲ, ಇದಕ್ಕೆ ಕಡಲೆಪಪ್ಪು ಚಟ್ನಿ ಮಾಡ್ತಾಯಿದ್ದೀನಿ. ಅದನ್ನು ವಿಡಿಯೋ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ಈಸಿ ಕೂಡ. ಯಾವಾಗೋ ಪ್ಲೈನ್ ಇಡ್ಲಿ ತಿಂದು ಮಕ್ಕಳಿಗೂ ಇಷ್ಟ ಆಗುತ್ತೆ, ಕಲರ್ಫುಲ್ಲಾಗಿರುತ್ತಲ್ಲ. ಕ್ಯಾರೆಟು, ಕೊಬ್ಬರಿ, ಪುದೀನ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ. ಇವಾಗ ಹಿಟ್ಟಿಂದ ಫಿಲ್ ಮಾಡೋಣ. ಹಿಟ್ಟು ತಗೊಂಡು ಈ ಥರ ಫಿಲ್ ಮಾಡಿ, ಫುಲ್ ನಾವು ಇಡ್ಲಿ ಹಿಟ್ಟು ಹೇಗೆ ಹಾಕ್ತೀವೋ ಅದೇ ಥರ ನೋಡಿ. ಮತ್ತು ಇದ್ರ ಮೇಲೆ ಕ್ಯಾರೆಟು, ಕೊಬ್ಬರಿ ತುರಿ, ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ, ಸ್ವಲ್ಪ ಗೋಡಂಬಿ, ಕಡಲೆಬೇಳೆ ಎಲ್ಲ ಹಾಕೋಣ. ಇವಾಗ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕೊಬ್ಬರಿ ತುರಿ, ಇವಾಗ ಪುದೀನ, ಕೊತ್ತಂಬರಿ ಸೊಪ್ಪು, ಈ ಥರ ಇಟ್ಬಿಟ್ಟು 7ರಿಂದ 8 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ಯಾವಾಗೂ ಇಡ್ಲಿ ಬೇಯಿಸೋಕ್ಕೆ ಮುಂಚೆನೇ ನೀರನ್ನ ಚೆನ್ನಾಗಿ ಕುದಿಯೋಕ್ಕೆ ಇಟ್ಬಿಡಿ. ಆವಾಗ 8 ನಿಮಿಷದಲ್ಲಿ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡುತ್ತೆ. ಈ ಥರ ಒಗ್ಗರಣೆ ಮಾಡಿದ್ದಿಲ್ಲ ತಗೊಂಡು ಒಂದೊಂದ್ರ ಮೇಲೂ ಈ ಥರ ಸ್ಪ್ರೆಡ್ ಮಾಡೋಣ. ಕ್ರಿಸ್ಪಿಯಾಗಿ ಗೋಡಂಬಿ, ಕಡಲೆಬೇಳೆ, ಕರಿಬೇವು ಎಲ್ಲ ಸಿಗ್ತಾ ಇರುತ್ತಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಈ ಥರ ಫಿಲ್ ಮಾಡಿದ್ದೀನಿ. ಇವಾಗ ಸ್ಟೀಮ್ ಮಾಡೋಕ್ಕೆ ಇಡ್ತೀನಿ. ಮಾಡ್ಕೊಂಡಿರೋ ಅಂಥ ಇಡ್ಲಿ ಪ್ಲೇಟ್ನ ಇಡೋಣ. ನೀರು ಈ ಥರ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಇವಾಗ ಇಡ್ಲಿ ಪ್ಲೇಟ್ನ ಇಡೋಣ. ಇಟ್ಬಿಟ್ಟು 8 ನಿಮಿಷ ಸ್ಟೀಮ್ ಮಾಡೋಣ. ಫ್ರೆಂಡ್ಸ್, ಬಿಸಿ ಬಿಸಿ ಸಾಫ್ಟ್ ಮಸಾಲ ಇಡ್ಲಿ ರೆಡಿ. ನೀವು ಮನೇಲಿ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ. 8 ನಿಮಿಷ ಆಗಿದೆ ನೋಡಿ. ಪ್ಲೇಟ್ ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ. ಇದನ್ನು ಸರ್ವಿಂಗ್ ಪ್ಲೇಟ್ ತಗೊಂಡು, ಚಟ್ನಿ ಕೂಡ ರೆಡಿ ಇದೆ, ಸರ್ವ್ ಮಾಡ್ಕೊಳ್ಳೋಣ. ಹೊರಗಡ್ಲೆ ಹಾಕ್ತಾಯಿದ್ದೀನಿ. ಉಪ್ಪು ಖಾರ ನಿಮಗೆ ರುಚಿಗೆ ತಕ್ಕಷ್ಟಾಗಿ ಹಾಕ್ಕೊಳ್ಳಿ. ಇದನ್ನು ಫಸ್ಟು ರನ್ ಮಾಡ್ಕೊಳ್ಳೋಣ. ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಉಪ್ಪು ಎಲ್ಲ ಹಾಕೋಣ. ನೋಡಿ ಫ್ರೆಂಡ್ಸ್, ಮಸಾಲೆ ಇಡ್ಲಿಗೆ, ಚಟ್ನಿಗೆ ಹಸಿ ಕೊಬ್ಬರಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ, ಹುರಿದಿರೋ ಅಂಥ ಹಸಿಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟೇ. ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ಹಾಕ್ತೀನಿ. ಇವಾಗ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ರನ್ ಮಾಡ್ಕೊಳ್ಳೋಣ. ಶುಂಠಿ, ಕೊತ್ತಂಬರಿ ಲಾಸ್ಟಲ್ಲಿ ರನ್ ಮಾಡೋಣ. ಇವಾಗ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ರನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು
ರನ್ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಒಂದು ರನ್ ಮಾಡ್ಕೊಳ್ಳೋಣ. ತುಂಬ ಪೇಸ್ಟ್ ಥರ ಮಾಡಬಾರ್ದು, ತರಿಯಾಗಿ. ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿಯಾಗಿದೆ. ಸಾಸಿವೆ, ಕರಿಬೇವು, ಸ್ವಲ್ಪ ಜೀರಿಗೆ, ಇಂಗು ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಮಸಾಲೆ ಇಡ್ಲಿಗೆ ಸೂಪರಾಗಿರುತ್ತೆ.